ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಷಯ ಏನು ಅಂತಂದರೆ, ಈ ಇನ್ಫ್ಲೇಷನ್ ಬಾಂಡ್ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFD ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪರಿವಾರದವರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇನ್ಫ್ಲೇಷನ್ ಅಂದರೆ ಏನು? ಇನ್ಫ್ಲೇಷನ್ ಅಂದರೆ ನಾವು ಬೆಲೆ ಏರಿಕೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸಾಧಾರಣವಾಗಿ ನಾವು ಯಾವುದೇ ಒಂದು ಹೂಡಿಕೆ ಮಾಡ್ತೀವಿ ಅಂದರೆ, ಆ ಹೂಡಿಕೆಯಲ್ಲಿ ಬರುವಂಥ ರಿಟರ್ನ್ಸ್ ಏನಿದೆ ಅದು ಇನ್ಫ್ಲೇಷನಿಗೆ ಅಡ್ಜಸ್ಟೆಡ್ ಆದಂಥ ರಿಟರ್ನ್ಸ್ ಆಗಿರೋದಿಲ್ಲ ಅನ್ನುವಂಥ ವಿಚಾರ. ಬೈಯಿಂಗ್ ಪವರ್ ಅಥವಾ ಪರ್ಚೇಸಿಂಗ್ ಪವರ್ ಅಂತ ನಾವು ಹೇಳ್ತೀವಿ. ಅಂದರೆ ನಾವು ಯಾವುದೇ ಒಂದು ವಸ್ತುನ ತೊಗೊತೀವಿ ಅಲ್ವಾ, ಆ ವಸ್ತುನ ತೊಗೊಳ್ಳುವಂಥ ಒಂದು ಸಾಮರ್ಥ್ಯ ಏನಿದೆ ಅದನ್ನು ನಾವು ಬೈಯಿಂಗ್ ಪವರ್ ಅಂತ ಹೇಳ್ತೀವಿ. ಸೊ ಇನ್ಫ್ಲೇಷನ್ ಅಂದರೆ ಏನು? ಈ ಬೆಲೆ ಏರಿಕೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಈ ವರ್ಷ ನೀವು ₹1,00,000 ಒಂದು ವಸ್ತುವನ್ನು ಖರೀದಿ ಮಾಡಿದ್ದೀರಾ ಅಂದರೆ, ಮುಂದಿನ ವರ್ಷ ಅದೇ ವಸ್ತುವನ್ನು ನೀವು ಖರೀದಿ ಮಾಡಬೇಕು ಅಂತಂದಾಗ ಆ ₹1,00,000 ಬೇಕಾಗಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಣ ಬೇಕಾಗುತ್ತೆ. ಅದನ್ನೇ ನಾವು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಸರಾಸರಿಯಾಗಿ 3-5% ಒಂದು ರೇಂಜ್ನಲ್ಲಿ ಈ ಇನ್ಫ್ಲೇಷನ್ ವ್ಯತ್ಯಾಸಗಳನ್ನು ಕಂಡು ಬರ್ತಾ ಇರುತ್ತೆ ಅನ್ನುವಂಥ ವಿಚಾರ. ಸೊ ಒಂದು ವೇಳೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋದಂಗೂ ನೀವು ತಗೊಳ್ಳುವಂಥ ಒಂದು ವಸ್ತುವಿನ ಮೌಲ್ಯ ಏನಿದೆ, ಆ ವಸ್ತುವಿನ ಅತ್ಯಂತ ಅಧಿಕ ಬೆಲೆಗೆ ಕೊಟ್ಟು ನೀವು ತೊಗೊಬೇಕಾಗತ್ತೆ. ಅದಕ್ಕಿಂತ ಅಂದರೆ ಈ ಹಿಂದಿನ ವರ್ಷ ಕಟ್ಟಿದಂಥ ಬೆಲೆಗಿಂತ ಜಾಸ್ತಿ ಹಣವನ್ನು ಕೊಟ್ಟು ನೀವು ಆ ವಸ್ತುವನ್ನು ಖರೀದಿ ಮಾಡಬೇಕಾಗತ್ತೆ. ಆದ್ದರಿಂದ ಇನ್ವಿಸಿಬಲ್ ಫೋರ್ಸಸ್ ಅಂದರೆ ಕಣ್ಣಿಗೆ ಕಾಣದ ಒಂದು ಶಕ್ತಿ ಅಂತ ಹೇಳಿ ಈ ಬೆಲೆ ಏರಿಕೆನ ನಾವು ಹೇಳ್ತೀವಿ ಅನ್ನುವಂಥ ವಿಷಯ. ಈಗ ನಾವು ಹೂಡಿಕೆ ಮಾಡುವಂಥ ಹಣ ಏನಿದೆ ಅದು ಸಹ ಈ ಬೆಲೆ ಏರಿಕೆಗೆ ತುತ್ತಾಗಿ ತನ್ನ ಮೌಲ್ಯವನ್ನು ಕಳ್ಕೊಳ್ಳುತ್ತೆ. ಉದಾಹರಣೆಗಳಾದರೆ, ಒಂದು ಫಿಕ್ಸ್ಡ್ ಡೆಪಾಸಿಟಲ್ಲಿ ನೀವು ಹಣವನ್ನು ಇಟ್ಟಿದ್ದೀರಾ, 7% ಬಡ್ಡಿ ಸಿಗ್ತಾ ಇದೆ ಅಂತಂದರೆ, ಇನ್ಫ್ಲೇಷನ್ನೇ 2-3% ಅಥವಾ 4% ಆಯಿತು ಅಂತಂದಲ್ಲಿ ಆ ಒಂದು ರಿಟರ್ನ್ಸ್ನಲ್ಲಿ 7%ನಲ್ಲಿ ಈ ಒಂದು ರಿಟರ್ನ್ಸು ಸಹ ನಿಮಗೆ ಕಡಿಮೆ ಆಗುತ್ತೆ. ನಿಮ್ಮ ಹಣದ ಒಂದು ಮೌಲ್ಯ ಏನಿದೆ ಅದು ಕುಸಿತಕ್ಕೆ ಒಳಗಾಗಿದೆ. ಯಾಕೆಂದರೆ ನೀವು ಆ FDಗೆ ಮೆಚ್ಯೂರ್ ಆದ ಬಳಿಕ ಹಣವನ್ನು ತೆಗಿತೀರಾ, ಇನ್ಫ್ಲೇಷನಿಗೆ ಅಡ್ಜಸ್ಟ್ ಮಾಡಿ ನೋಡಿದಾಗ ಹಣದ ಮೌಲ್ಯ ಕುಸಿತ ಕಂಡಿದೆ. ಹಾಗೆಯೇ ನೀವು ಒಂದು FDಯ ಒಂದು ಹಣ ಎಷ್ಟಿದೆ, ಒಟ್ಟು ಮೊತ್ತ ಎಷ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತೆ TDSನ್ನು ನೀವು ಕಟ್ಟಬೇಕಾಗುತ್ತೆ. ಅದರಲ್ಲೂ ಸಹ ನಿಮ್ಮ ಹಣದ ಒಂದು ಮೌಲ್ಯ ಕಳ್ಕೊಂಡಿರುತ್ತೆ ಅನ್ನುವಂಥ ಒಂದು ವಿಷಯ. ಆದರೆ ಇದಕ್ಕಿಂತ ಸೇಫಾಗಿ, ಎಫೆಕ್ಟಿವ್ ಆಗಿ ಮತ್ತು ಇನ್ಫ್ಲೇಷನಿಗೆ ಅಡ್ಜಸ್ಟೆಡ್ ಆಗಿ ಯಾವುದಾದ್ರು ಹಣಕಾಸಿನ ಯಂತ್ರ ಇದೆಯಾ ಅಂದರೆ, ಅದೇ ಈ ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ ಅಥವಾ ಇನ್ಫ್ಲೇಷನ್ ಬಾಂಡ್ ಅಂತ ಹೇಳ್ಬೋದು. ಇದು ಗೌರ್ಮೆಂಟ್ ಇಶ್ಯೂಡ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಅಂದರೆ ಸರ್ಕಾರವೇ ಈ ಒಂದು ಬಾಂಡನ್ನು ನೀಡುತ್ತೆ. ಇದನ್ನು ನೀವು ಬ್ಯಾಂಕ್ಗಳಲ್ಲಿ ಖರೀದಿ ಮಾಡ್ಬೋದು ಅನ್ನೋಂಥ ವಿಚಾರ. ಇದರಲ್ಲಿರುವಂಥ ವಿಶೇಷತೆಗಳೇನು ಅನ್ನೋಂಥ ಒಂದು ಪಟ್ಟಿ ಮಾಡಿದ್ದೀನಿ. ಅದರ ವಿವರಣೆಗಳನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಏನು ಅಂದರೆ, ನಿಮಗೆ ಪ್ರಿನ್ಸಿಪಲ್ ಅಂದರೆ ನಿಮ್ಮ ಒಂದು ಅಸಲು ಮತ್ತು ಬಡ್ಡಿ ಏನು FD ಆಗಿ ಇಡ್ತೀರಾ, ಆ FDಲಿ ಅಸಲು ಮತ್ತು ಬಡ್ಡಿ ಅಂತ ನಿಮಗೆ ಹೆಂಗೆ ಸಿಗುತ್ತೋ ಅದೇ ರೀತಿ ಬಾಂಡಲ್ಲೂ ಸಹ ಅಸಲು ಮತ್ತು ಬಡ್ಡಿ, ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಬಾಂಡ್ಗಳಲ್ಲಿ ಇಂಟ್ರೆಸ್ಟ್ ಅನ್ನೋದಿಲ್ಲ, ಬಾಂಡ್ಗಳಲ್ಲಿ ಈಲ್ಡ್ ಅಂತ ಕರೀತಾರೆ ಬಾಂಡಿನ ಒಂದು ಪದ. ಇಂಟ್ರೆಸ್ಟ್ ಅಂತ ಹೇಳಲ್ಲ, ಬಡ್ಡಿ ಅಂತ ಕರೆಯೋದಿಲ್ಲ. ಹಾಗೆಯೇ ಇನ್ನೊಂದೇನು ಅಂದರೆ ಟರ್ಮ್, ಅವಧಿ ಅಂತ ಇರುತ್ತೆ ಬಾಂಡ್ಗಳಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಮತ್ತು ಕೂಪನ್ ರೇಟ್ ಅಂತ ಹೇಳ್ತಾರೆ ಬಾಂಡ್ಗಳಲ್ಲಿ. ಆ ಕೂಪನ್ ರೇಟಿಗೆ ಅನ್ವಯವಾಗಿ ಈ ಈಲ್ಡಲ್ಲಿ ವ್ಯತ್ಯಾಸಗಳಿರುತ್ತೆ ಅನ್ನುವಂಥ ಅಂಶಗಳನ್ನೆಲ್ಲ, ಸ್ವಲ್ಪ ಟೆಕ್ನಿಕಾಲಿಟೀಸ್ ಇದರಲ್ಲಿದೆ. ಅದು ಹೆಚ್ಚಾಗಿ ಅದರ ಹತ್ರ ಹೋಗೋದಿಲ್ಲ. ನಾನು ಸರಳವಾಗಿ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು, ಈ ಬೆಲೆ ಏರಿಕೆನ ಯಾವುದರ ಆಧಾರಿತವಾಗಿ ನಿರ್ಧರಿಸಲಾಗುತ್ತೆ ಅಂದರೆ, CPI ಅಂತ ಕರೆಯಲ್ಪಡುವಂತಹ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತೇಳಿ. ಪ್ರತಿ 3 ತಿಂಗಳಿಗೆ ಒಂದು ಸಲ ಎಕ್ಸ್ಪರ್ಟ್ಸ್ ಹೋಗ್ಬಿಟ್ಟು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ವಸ್ತುಗಳ ಬೆಲೆಯಲ್ಲಿ ಇರುವಂಥ ವ್ಯತ್ಯಾಸಗಳೇನು ಅಂತ ತನಿಖೆ ಮಾಡಿ ನೋಡಿ ಬಂದಂಥ ಒಂದು ಬೆಲೆಯ ಒಂದು ನಿರ್ದಿಷ್ಟ ಮೊತ್ತ ಏನಿದೆ ಅದರ ಅನ್ವಯದಲ್ಲಿ ಇನ್ಫ್ಲೇಷನ್ ಎಷ್ಟು ಏರಿಕೆಯಾಗಿದೆ, ಎಷ್ಟು ಇಳಿಕೆಯಾಗಿದೆ ಅನ್ನೋದನ್ನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ, ನಮ್ಮ ಭಾರತದಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ, NSSO ಅಂತ ಕರೀತೇವೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಇನ್ಸ್ಟಿಟ್ಯೂಟ್ಸ್ ಇದೆ. ಅದರ ಒಂದು ಸರ್ವೆ ಅಡಿಯಲ್ಲಿ ನಮಗೆ ಈ ಒಂದು ಮಾಹಿತಿನ ನೀಡಲಾಗುತ್ತೆ ಅನ್ನುವಂಥ ವಿಚಾರ. ಇದಕ್ಕೆ ಅನುಗುಣವಾಗಿ RBI ಅಂದರೆ ಕೇಂದ್ರದ ಒಂದು ಸೆಂಟ್ರಲ್ನ ಒಂದು ರಿಸರ್ವ್ ಬ್ಯಾಂಕ್ ಅಂತ ನಾವೇನು ಕರಿತೀವಿ, ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿ, ಕೇಂದ್ರ ಬ್ಯಾಂಕ್, ಇದು ಬಂದ್ಬಿಟ್ಟು ಈ CPI ಇಂಡೆಕ್ಸ್ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿಗೆ ಅನುಗುಣವಾಗಿ ಗ್ರಾಹಕರ ವಸ್ತುಗಳ ಬೆಲೆ ಏರಿದೆಯಾ ಇಳಿದಿದೆಯಾ ಅನ್ನುವಂತಹ ಒಂದು ಮಾಹಿತಿಗೆ ಅನುಗುಣವಾಗಿ, ಅಧ್ಯಯನದ ಒಳಪಡಿಸಿದಂಥ ಒಂದು ಮಾಹಿತಿಗೆ ಅನುಗುಣವಾಗಿ, ಆ ಅಂಕಿಅಂಶಕ್ಕೆ ಅನುಗುಣವಾಗಿ ಬಡ್ಡಿ ದರವನ್ನು ಏರಿಕೆ ಅಥವಾ ಇಳಿಕೆ ಮಾಡೋದಕ್ಕೆ ಮುಂದಾಗುತ್ತೆ. ಒಂದು ವೇಳೆ ಬೆಲೆ ಏರಿಕೆ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂದಲ್ಲಿ ಬಡ್ಡಿ ದರವನ್ನು ಇಳಿಸಲಿಕ್ಕೆ ಮುಂದಾಗುತ್ತೆ. ಅದರ ಮೂಲಕ ಏನು ಅಂದರೆ, ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಾಲವನ್ನು ಸಿಗುವಂಥ ಥರ ಬೇಗನೆ ಕಡಿಮೆ ಬಡ್ಡಿಗೆ ಸಾಲವನ್ನು ಸಿಗೋದ್ರಿಂದ ಜನರು ಆ ಒಂದು ಸಾಲವನ್ನು ಪಡ್ಕೊಂಡು ತಮಗೆ ಏನೇನು ಪೂರೈಕೆಗಳಿದೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು, ವಸ್ತುಗಳ ಖರೀದಿ ಮಾಡೋದಕ್ಕೆ ಅಥವಾ ತಮ್ಮ ಒಂದು ಕನ್ಸಂಪ್ಷನಿಗೆ ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ಬಡ್ಡಿ ದರದ ಇಳಿಕೆ
ಸ್ವಲ್ಪ ಸಹಕಾರಿ ಆಗಲಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ RBI ಏನು ಮಾಡುತ್ತೆ, ಈ ಇಂಟ್ರೆಸ್ಟನ್ನು ಇಳಿಸುತ್ತೆ ಅನ್ನುವಂಥ ವಿಚಾರ. ಒಂದು ವೇಳೆ ಇನ್ಫ್ಲೇಷನ್ ತುಂಬ ಹೆಚ್ಚಾಗಿ ಇಲ್ಲ, ಸ್ಟೇಬಲ್ ಆಗಿದೆ ಅಂತ ಹೇಳಿದ ಬಳಿಕ ಈ ಇಂಟ್ರೆಸ್ಟ್ ದರವನ್ನು ಮತ್ತೆ ಏರಿಸಲಿಕ್ಕೆ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ RBIನಿಂದ. ಸೊ ಇದರ ಫ್ಯಾಕ್ಟರ್ಸ್ ಎಲ್ಲಿದೆ, ಎದರ ಮೇಲೆ ಒಂದು ಪರಿಣಾಮ ಇರುತ್ತೆ ಅಂದರೆ ಈ CPI ಇಂಡೆಕ್ಸಿನ ಅನುಗುಣವಾಗಿ ಇದರ ಒಂದು ಫ್ಯಾಕ್ಟರ್ ಇರುತ್ತೆ ಅನ್ನುವಂಥ ಒಂದು ಅಂಶ. ಈಗ ಇದರ ವರ್ಕಿಂಗ್ ಬಗ್ಗೆ ನಾವು ನೋಡೋಣ. ಪ್ರಿನ್ಸಿಪಲ್ ಅಡ್ಜಸ್ಟೆಡ್ ಪೀರಿಯಾಡಿಕ್ಲಿ ಬೇಸ್ಡ್ ಆನ್ CPI ಚೇಂಜಸ್. ಅಂದರೆ ನೀವು ಒಟ್ಟು ಮೊತ್ತ ಏನು ಹಣ ಈ ಬಾಂಡಲ್ಲಿ ಹಾಕಿರ್ತೀರೋ ಆ ಹಣದ ಒಂದು ಏನು ನಾವು ಪ್ರಿನ್ಸಿಪಲ್ ಅಂತ ನಾವೇನು ಕರಿತೀವೋ ಆ ಪ್ರಿನ್ಸಿಪಲನ್ನು ಈ CPI ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿಗೆ ಅನುಗುಣವಾಗಿ ಬದಲಾವಣೆ ಮಾಡಲಾಗುತ್ತೆ ಆ ಅಸಲನ್ನು ಅನ್ನುವಂಥ ಒಂದು ವಿಷಯ. ಇನ್ಫ್ಲೇಷನ್ ಒಂದು ವೇಳೆ ಏರಿಕೆ ಆಯಿತು ಅಂದರೆ ಈ ಬಾಂಡಿನ ಒಂದು ಪ್ರಿನ್ಸಿಪಲ್ ಏನಿದೆ ಅಥವಾ ಅಸಲೇನಿದೆ ಅದನ್ನು ಏರಿಕೆ ಮಾಡಲಾಗುತ್ತೆ. ಇನ್ಫ್ಲೇಷನ್ ಇಳಿತು ಅಂತಂದರೆ ಈ ಬಾಂಡಿನ ಇನ್ಫ್ಲೇಷನನ್ನು ಸಹ ಅಥವಾ ಪ್ರಿನ್ಸಿಪಲನ್ನು ಸಹ ಅಸಲನ್ನು ಸಹ ಇಳಿಸಲಾಗುತ್ತೆ ಅನ್ನುವಂಥ ಅಂಶ. ಸೊ ಒಂದು ರೀತಿ ಇದು ಬ್ಯಾಲೆನ್ಸ್ ಮಾಡೋ ಥರ, ಒಂದು ತಕ್ಕಡಿಯಲ್ಲಿ ಹೇಗೆ ಕಲ್ಲನ್ನು ಇಟ್ಟು ಬ್ಯಾಲೆನ್ಸ್ ಮಾಡ್ತೀವೋ ಆ ರೀತಿಯಲ್ಲಿ ಇದು ಇನ್ಫ್ಲೇಷನಿಗೆ ಅಡ್ಜಸ್ಟ್ ಆಗುವಂಥ ಒಂದು ಬಾಂಡ್ ಆಗಿರೋದ್ರಿಂದ ನಿಮಗೆ ಸೇಫಾಗಿ ಉತ್ತಮವಾದಂಥ ಕನ್ಸಿಸ್ಟೆಂಟ್ ಆದಂಥ ರಿಟರ್ನು ಸಿಗುತ್ತೆ. ಇನ್ಫ್ಲೇಷನನ್ನು ಓವರ್ಕಮ್ ಮಾಡಿ ನಿಮಗೆ ರಿಟರ್ನ್ ಸಿಗುತ್ತೆ. ಒಂದು ವೇಳೆ ಇನ್ಫ್ಲೇಷನ್ ಜಾಸ್ತಿ ಇದ್ದಲ್ಲಿ, ಅದೇ ರೀತಿ ಇನ್ಫ್ಲೇಷನ್ ಕಮ್ಮಿ ಇದ್ದಲ್ಲೂ ಸಹ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿ ನಿಮಗೆ ರಿಟರ್ನ್ಸನ್ನು ಕೊಡುತ್ತೆ ಅನ್ನುವಂಥ ವಿಚಾರ. ಈ ಒಂದು ಫೀಚರ್ಸ್ಗಳೇನು ಅಂದರೆ ಇದರಲ್ಲಿ ಮತ್ತೆ ನಾನು ಮೊದಲೇ ಹೇಳ್ದಂಗೆ ಇನ್ಫ್ಲೇಷನ್ ಪ್ರೊಟೆಕ್ಷನ್ ಆಗುತ್ತೆ. ಇದು ಫ್ಲೆಕ್ಸಿಬಲ್ ಆಗಿದೆ, ಆಕರ್ಷಕವಾಗಿದೆ ಮತ್ತು ದೀರ್ಘಾವಧಿಯಲ್ಲಿ ಏನು ಅಂದರೆ ನಿಮ್ಮ ಒಂದು ಪರ್ಚೇಸಿಂಗ್ ಪವರ್ ಅಂತ ನಾನು ಏನು ಹೇಳ್ತಿದ್ದೆ, ಆ ವಸ್ತುವನ್ನು ಖರೀದಿಸುವಂಥ ಒಂದು ಮೌಲ್ಯ ಏನಿದೆ ಆ ಹಣದ್ದು, ಅದನ್ನು ಸಹ ಸ್ಟೇಬಲ್ ಆಗಿ ಇಡುತ್ತೆ ಅನ್ನುವಂಥ ವಿಚಾರ. ಅದನ್ನು ಸೇಫ್ ಕೀಪಿಂಗ್ ಮಾಡಿ ಇಟ್ಟಿರುತ್ತೆ, ಸೇಫ್ ಗಾರ್ಡ್ ಮಾಡುತ್ತೆ ಅನ್ನುವಂಥ ಒಂದು ವಿಷಯ. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ ಇದು ಗೌರ್ಮೆಂಟ್ ಇಶ್ಯೂಡ್ ಬಾಂಡ್ ಆಗಿರೋದ್ರಿಂದ ರಿಸ್ಕ್ ಕೂಡ ಕಡಿಮೆ, ಲೋ ರಿಸ್ಕ್ ಆಗಿದೆ. ಮತ್ತು ಇದರಲ್ಲಿ ಗಮನಿಸುವಂಥ ಒಂದು ಅಂಶ ಏನು ಅಂದರೆ ಇದರ ಒಂದು ಇಂಟ್ರೆಸ್ಟ್ ರೇಟನ್ನು ನೀವು ಗಮನಿಸಬೇಕು. ಬೇರೆ FDಗೆ ಸಿಗುವಂಥ ಇಂಟ್ರೆಸ್ಟ್ ರೇಟ್ ಅಷ್ಟು ಇಂಟ್ರೆಸ್ಟ್ ನಮಗೆ ಇದರಲ್ಲಿ ಸಿಗೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ ಒಂದು ₹10,000 ನೀವು ಈ ಬಾಂಡ್ನಲ್ಲಿ ಹೂಡಿಕೆ ಮಾಡ್ತೀರಾ ಅಂದರೆ ಅದಕ್ಕೆ ಬರುವಂಥ ಬಡ್ಡಿ ಬರೀ 3% ಅಂತ ಹೇಳಲಾಗುತ್ತೆ. ಈ 3% ಇರುವಂಥ ಇಂಟ್ರೆಸ್ಟ್ ರೇಟ್ ಏನಿದೆ, ಆ 3% ಇಂಟ್ರೆಸ್ಟ್ ರೇಟ್ ಇದ್ದಲ್ಲಿ ಒಂದು ವೇಳೆ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿನ ಮೂಲಕ ಬೆಲೆ ಏರಿಕೆ ಏನಿದೆ ಅದರ ಪ್ರಮಾಣ 2% ಅಥವಾ 2% ಮೇಲೋಗಿದೆ ಅಂದಾಗ ಇದರ ಅಸಲೇನಿದೆ, ಪ್ರಿನ್ಸಿಪಲ್ ಏನಿದೆ ಬಾಂಡಿಂದ, ಅದನ್ನು ಅಡ್ಜಸ್ಟ್ ಮಾಡಿ ₹10,200 ಅಂತ ಮಾಡಲಾಗುತ್ತೆ. 2% 10,000ಕ್ಕೆ ಅಂದರೆ ₹200 ಆಗಿರೋದ್ರಿಂದ 10,200 ಅಸಲನ್ನು ಇಟ್ಟು ಅದಕ್ಕೆ ಅನುಗುಣವಾಗಿ 3% ಇಂಟ್ರೆಸ್ಟನ್ನು ನೀಡಲಾಗುತ್ತೆ ಅನ್ನುವಂಥ ವಿಚಾರ. ಸೊ ಆದರೆ ಅದರಲ್ಲಿ ನೀವು ಗಮನಿಸುವಂಥ ಅಂಶ ಏನು ಅಂದರೆ ₹10,000 ಅಲ್ಲ, ನೀವು ಹಾಕಿರೋ ಪ್ರಿನ್ಸಿಪಲ್ ₹10,200 ಅಂತ ಆಗಿ ಆ ₹10,200ಕ್ಕೆ 3%ನಷ್ಟು ಇಂಟ್ರೆಸ್ಟನ್ನು ನೀಡಲಾಗುತ್ತೆ. ಅದೇ ಈ ಇನ್ಫ್ಲೇಷನ್ ಇಂಡೆಕ್ಸ್ ಅಥವಾ ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ ಅಥವಾ ಇನ್ಫ್ಲೇಷನ್ ಬಾಂಡ್ ಅನ್ನುವಂಥ ಒಂದು ಈ ಹಣಕಾಸಿನ ಯಂತ್ರದ ಒಂದು ಮಾಹಿತಿ. ಇದರಲ್ಲಿ ಬೆನಿಫಿಟ್ಸ್ಗಳೇನು ಅಂತಂದರೆ ಇದರಲ್ಲಿ ಡೈವರ್ಸಿಫಿಕೇಷನ್ ಮಾಡ್ಬೋದು, ರಿಸ್ಕ್ನ ನೀವು ತಡೆಗಟ್ಬೋದು, ಇಂಪ್ರೂವ್ ಮಾಡ್ಬೋದು ನಿಮ್ಮ ರಿಟರ್ನ್ಸ್ಗಳನ್ನು. ಯಾಕಂದರೆ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮತ್ತು ರಿಯಲ್ ಟೈಮ್ ರಿಟರ್ನ್ಸ್ ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋಂಥ ಒಂದು ಅಂಶ. ಆಮೇಲೆ ಪ್ರಿನ್ಸಿಪಲನ್ನು ಅಡ್ಜಸ್ಟ್ ಆಗುತ್ತೆ, ಅದರಿಂದ ನಿಮ್ಮ ಪಡೆಯುವಂಥ ಬಡ್ಡಿ ದರದಲ್ಲೂ ಸಹ ನಿಮಗೆ ಚೇಂಜಸ್ ಇರುತ್ತೆ ಅನ್ನೋಂಥ ವಿಷಯ. ಲಾಂಗ್ ಟರ್ಮ್ಗೆ ಇದು ಬಹಳ ಉತ್ತಮವಾದಂಥ ಒಂದು ಸ್ಟ್ರಾಟಜಿಯಾಗಿ ಇದೆ ಈ ಒಂದು ಇಂಡೆಕ್ಸ್ ಅಥವಾ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡು. ಇದನ್ನು ಇನ್ಫ್ಲೇಷನಿಗೆ ಅಂದರೆ ಬೆಲೆ ಏರಿಕೆಗೆ ಒಂದು ರೀತಿ ಹೆಡ್ಜಿಂಗ್ನ ಮೂಲಕದಲ್ಲಿ ಇದನ್ನು ಇಟ್ಟುಬಿಟ್ಟು ಅದನ್ನು ನೀವು ಬೆಲೆ ಏರಿಕೆನ ನೀವು ತಡೆಗಟ್ಟೋದಕ್ಕೆ ನಿಮ್ಮ ರಿಟರ್ನ್ಸ್, ನಿಮ್ಮ ಇನ್ವೆಸ್ಟ್ಮೆಂಟಿನ ರಿಟರ್ನ್ಸ್ ಏನಿದೆ ಅದನ್ನು ಬೆಲೆ ಏರಿಕೆ ನಿಮ್ಮ ರಿಟರ್ನ್ಸನ್ನು ನುಂಗ್ತಾ ಹೋಗುತ್ತೆ ಅಂತ ನಾವೇನು ಹೇಳ್ತೀವಿ, ನುಂಗದೇ ಇರೋದಕ್ಕೆ ಈ ಒಂದು ಬಾಂಡು ತುಂಬ ಸೂಕ್ತವಾದಂಥ ಒಂದು ಬಾಂಡ್ ಆಗಿದೆ ಅನ್ನುವಂಥ ವಿಷಯ. ಇದೇ ಈ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ ಅಥವಾ ಇನ್ಫ್ಲೇಷನ್ ಬಾಂಡ್ ಅಂತ ಹೇಳಲಾಗುತ್ತೆ. ತುಂಬ ಜನ NRIಸ್ಗಳು ಅಂದರೆ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅನ್ನೋರು ಈ ಒಂದು ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡಿಗೆ ಸಹ ಹೂಡಿಕೆ ಮಾಡುವಂತಹ ಉದಾಹರಣೆಗಳನ್ನು ನಾವು ಗಮನಿಸಿರ್ತೀವಿ. ನಿಮ್ಮ ಬ್ಯಾಂಕ್ನಲ್ಲಿ ಸಹ ಈ ರೀತಿಯಾದಂಥ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ ಇದೆಯಾ ಅಂತೇಳಿ ವಿಚಾರ ಮಾಡಿ ನೀವು ಸಹ ಹೂಡಿಕೆಯ ನಿರ್ಧಾರಗಳನ್ನು ಮಾಡ್ಕೊಬೋದು ಅಂತ ಹೇಳ್ತಾ, ಇದು ಬರೀ ಎಜುಕೇಷನ್ ಪರ್ಪಸ್ಸಿಗೋಸ್ಕರ ಮಾಡಿರುವಂಥ ವಿಡಿಯೋ. ನಿಮಗೆ ಈ ವಿಡಿಯೋ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ಬೇರೆ ವೀಡಿಯೋಸ್ಗಳನ್ನೆಲ್ಲ. ಹಾಗೆ ನಮ್ಮ ಚಾನಲ್ನ ಸಹ ಬೇರೆಯವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ KFE Tech ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಮ ಸಂದೇಶ.